ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 13. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಥೆನ ಶುರು ಮಾಡೋಣ. ಏಜೆ ತಾನೇ ಸಾಂಬಾರನ್ನ ಹಾಕೊಳ್ಳಲು ಹೋಗಿ ಅವಳ ಕೈಯನ್ನು ಹಿಡ್ಬಿಟ್ಟ. ತಕ್ಷಣ ಅವಳ ನೋಡಿ ಸ್ವಲ್ಪ ಹೊತ್ತು ಹಾಗೆ ಇದ್ದು ತಡವರಿಸಿ ಸಂಡಿಗೆ ಕೂಡ ಬಡಿಸ್ಕೊಂಡು ತಿನ್ನಲು ಸುಮ್ಮನೆ ಕುಳಿತನು. ಅವನ ಮುಂದೆ ಸುಮ್ಮನೆ ನಿಂತವಳ ಕಂಡು ಬಾಯಿ ಮಾತಿಗಾದರೂ ಊಟ ಮಾಡಿದ್ಯಾ ಅಂತ ಕೇಳಿದೆ. ಅಮ್ಮ, ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ರಾ ಎಂದು ಕೇಳಲು ಹ್ಞೂ ಮಾಡಿದ್ರು ಗಂಡ ಅಂತ ಹೇಳಿದಳು. ಏನು ಗಂಡನ್ನ, ಇದೇನಿದು ಹೊಸದಾಗಿ ಕೊಬ್ಬ? ಇಲ್ಲ ಗಂಡ, ಇನ್ಮೇಲೆ ನಾನು ನಿಮ್ಮನ್ನ ಪ್ರೀತಿಯಿಂದ ಹಾಗೆ ಕರೆಯೋದು. ತಿರುಗಿ ಮಾತನಾಡದೆ ಸುಮ್ಮನೆ ತನ್ನ ಪಾಡಿಗೆ ತಾನು ತಿಂದು ಮೇಲೆದ್ದು ಹಾಗೆ ರೂಮ್ಗೆ ನಡೆದನು. ಅವನ ಮುಖದಲ್ಲಿ ಶೂಟಿಂಗ್ ಕೆಲಸ ಜಾಸ್ತಿ ಆಯಿತು ಅಂತ ಸ್ಪಷ್ಟವಾಗಿ ಸುಸ್ತು ಎದ್ದು ಕಾಣ್ತಾ ಇತ್ತು. ಆದ್ದರಿಂದ ಮೀರಾ ಕೂಡ ಅದರ ಕಡೆಗೆ ಹೆಚ್ಚು ಗಮನ ಕೊಡದೆ ಅವನು ತಿಂದ ತಟ್ಟೆ ಮತ್ತು ಉಳಿದ ಪಾತ್ರೆಗಳನ್ನು ಬೇಕೆಂದು ನಿಧಾನವಾಗಿ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ರೂಮಿಗೆ ಹೋಗ್ತೀನಿ, ಎಷ್ಟು ಹೊತ್ತಿಗೆ ಅವರು ಮಲಗಿರ್ತಾರೋ ಎಂದು ಎಲ್ಲ ಲೈಟ್ಸ್ನ ಆಫ್ ಮಾಡಿ ಮೇಲೆ ಹೋದಳು. ನಿಧಾನವಾಗಿ ಸದ್ದಾಗದಂತೆ ರೂಮಿನೊಳಗೆ ಬಂದ ಮೀರಾ ಕಣ್ಣು ಮೊದಲು ಹುಡುಕಿದ್ದು ಏಜೆ ಮಲಗಿದ್ದ ಕಡೆಗೆ ನೋಡಲು ಅವನು ಹಾಕಿದ್ದ ಶೂಸ್ ಕೂಡ ತೆಗೆಯದೆ ತಲೆ ಕೆಳಗೆ ಮಾಡಿ ಮಲಗಿದ್ದರೆ ಅವನ ಕಾಲುಗಳು ನೆಲಕ್ಕೆ ಬೀಳ್ತಾ ಇತ್ತು. ಅರೆ, ಇವರೇನು ಶೂಸ್ ಕೂಡ ತೆಗೆಯದೆ ಶರ್ಟು ತೆಗೆದೆ ಹಾಗೆ ಮಲಗಿದ್ದಾರೆ ಪಾಪ. ಬೆಳಗ್ಗೆ ಮ್ಯಾನೇಜರ್ ವಿಜಯ್ ಇವತ್ತು ಶೂಟಿಂಗ್ಗೆ ಡ್ಯಾನ್ಸ್ ಹಾಗೂ ಫೈಟ್ ಎರಡೂ ಇದೆ ಅಂತ ಇದ್ರು, ಅದಕ್ಕೆ ಸುಸ್ತಾಗಿರುವ ಹಾಗಿದೆ ಎಂದು ನಿಧಾನವಾಗಿ ನಡೆದು ಸದ್ದಾಗದಂತೆ ಅವನ ಬಳಿಗೆ ಬಂದವಳು ಕೆಳಗೆ ಬಿದ್ದ ಅವನ ಪರ್ಸ್, ವಾಚ್ ಮತ್ತು ಮೊಬೈಲ್ನ ತೆಗೆದುಕೊಂಡು ಟೇಬಲ್ ಮೇಲೆ ಇರಿಸಿ ನಿಧಾನವಾಗಿ ಅವನ ಕಾಲ ಬಳಿಗೆ ಬಂದು ಕುಳಿತು ಅವನ ಮುಖವನ್ನು ನೋಡಲು ಅವನು ಕಣ್ಣು ಮುಚ್ಚಿ ಮಲಗಿದ್ದು ಕಂಡು ಅವಳ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಹಬ್ಬ, ನೋಡೋಕೆ ಎಷ್ಟು ಚೆಂದ ಇದ್ದಾರೆ, ನಕ್ರೆ ಇನ್ನೂ ಮುದ್ದಾಗಿ ಕಾಣ್ತಾರೆ ಅನಿಸುತ್ತೆ. ಆದರೆ ಇವರಿಗೆ ನಗುವುದಕ್ಕೆ ಎಲ್ಲಿ ಬರುತ್ತೆ, ಯಾವಾಗ ನೋಡಿದರೂ ಮುಖವನ್ನು ಒಳ್ಳೆ ಗಡಿಗೆ ಹತ್ರ ಊದಿಸ್ಕೊಂಡಿರ್ತಾರೆ. ಹೀಗೆ ಆಡ್ತಾ ಇರಲಿ, ಒಂದಿನ ನಾನು ಹೇಗೆ ನಗುತ್ತಾ ಮಾತನಾಡುವುದು ಅನ್ನೋದನ್ನು ಕಲಿಸ್ಕೊಡ್ತೀನಿ ಎಂದು ತನ್ನಷ್ಟಕ್ಕೆ ತಾನೇ ನಗುತ್ತಾ ನಿಧಾನವಾಗಿ ಅವನ ಬಳಿ ಹೋದವಳು ಬಾಗಿ ಅವನ ಎರಡು ಶೂಸನ್ನು ತೆಗೆದು ಸಾಕ್ಸ್ ಕೂಡ ತೆಗೆಯುತ್ತಿದ್ದಳು. ತುಂಬ ಸುಸ್ತಿದ್ದರಿಂದ ಬೆಡ್ ಮೇಲೆ ಬಿದ್ದ ಕೂಡಲೇ ನಿದ್ದೆಗೆ ಜಾರಿದ್ದ ಏಜೆ ಎಲ್ಲೋ ದೂರದಲ್ಲಿ ಯಾರೋ ನಗುತ್ತಾ ಮಾತನಾಡುತ್ತಾ ಇರುವುದು ಕೇಳಿಸಿ ತನ್ನ ಕಾಲ ಬಳಿ ಏನೂ ಹರಿದಂತೆ ಆಗಿ ತಕ್ಷಣವೇ ಎಚ್ಚೆತ್ತುಕೊಂಡು ಪೂರ್ತಿ ಕಣ್ಣು ತೆರೆಯದೆ ಸಾಕ್ಸ್ ತೆಗೆದಿದ್ದ ಮೀರಾ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡು ಬೆಡ್ ಮೇಲೆ ಬೀಳಲು ಪೂರ್ತಿ ಅವನ ಮೇಲೆ ಬಿದ್ದ ಮೀರಾ ಅವನ ತುಟಿಗಳ ಮೇಲೆ ಬೀಳಲು ತಕ್ಷಣವೇ ಕಣ್ಣು ತೆರೆದ ಏಜೆ ನಿದ್ದೆ ಹಾರಿ ಹೋದ ಅನುಭವ ಆಯಿತು. ಮೀರಾ ಕೂಡ ನಾಚಿಕೆಯಿಂದ ಕಣ್ಣನ್ನು ಪಿಳಿ ಬಿಡುತ್ತಾ ಅವನ ಕಣ್ಣುಗಳನ್ನು ನೋಡಲು ಒಂದು ಕ್ಷಣ ಮೈ ಮರೆತು ನೋಡಿ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಕ್ಷಣಕಾಲ ಏಜೆ ತನ್ನನ್ನು ತಾನೇ ಮರೆತು ಹೋದ. ಮೀರಾ ಏಜೆನ ನೋಡ್ತಾ ಐ ಲವ್ ಯು ಗಂಡ ಅಂತ ಹೇಳಿ ದೂರ ಸರಿದು ಮಲಗಿದಳು. ಹಳೆಯ ದಿನಗಳು ನೆನಪಾಗಿ ಅವನ ಕಣ್ಣುಗಳು ರಕ್ತವನ್ನೇ ಉಗುಳುವಷ್ಟು ರಕ್ತವರ್ಣಕ್ಕೆ ತಿರುಗಿತು. ಕೋಪದಿಂದ ದುರು ನೋಡಿ ಮೀರಾ ಅನ್ನಲು, ಇವಳೇ ನನ್ನ ಗಂಡ ಅಂತಾಳೆ, ನಾನ್ಯಾಕೆ ಹೆಸರು ಕೂಗ್ಲಿ ಅಂತ. ನೋಡೆ ಹೆಂಡತಿ, ಇದೆಲ್ಲ ಸರಿ ಇಲ್ಲ, ನನ್ನಿಂದ ದೂರ ಇರು. ಅಯ್ಯೋ, ಹತ್ರ ಹೇಳ್ಕೊಂಡಿದ್ದು ನೀನು ಗಂಡ, ಈಗ ನನ್ನ ದೂರ ಇರುವಂತೆಯಲ್ಲ, ಆದರೂ ಕೂಡ ನೀನಂದರೆ ಇಷ್ಟ. ಐ ಲವ್ ಯು ಸೋ ಮಚ್. ಈ ಹುಡುಗಿಯರು ಎಲ್ಲ ಒಂದೇ, ಎಲ್ಲ ನಂಬಿಕೆ ದ್ರೋಹಿಗಳು, ಇವರನ್ನು ನಂಬಿದರೆ ಒಂದಿನ ನಂಬಿಸಿ ಕುತ್ತಿಗೆ ಕುಯ್ದುಬಿಡ್ತಾರೆ ಎಂದು ಹಳೆ ಪ್ರೀತಿ ನೆನಪಲ್ಲಿ ತುಂಬಾ ಸುಸ್ತಾಗಿದ್ದರಿಂದ ಮಲಗಿದ. ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದ ಮೀರಾ ನಿಧಾನವಾಗಿ ಕಣ್ಣು ತೆರೆದು ಮೇಲೆ ಏಳಲು ಹೋದವಳಿಗೆ ತುಂಬ ಸುಸ್ತು ಕಾಡಿತ್ತು. ರಾತ್ರಿ ತನ್ನ ಜೊತೆಗೆ ನಡೆದುಕೊಂಡು ಈ ರೀತಿ ನೆನಪಾಗಿ ಒಂದು ಕ್ಷಣ ಮುಖದಲ್ಲಿ ಮುಗುಳ್ನಗೆ ಬಂದಿತು. ನನ್ನ ಜೀವನ ಹೀಗೆ ಇರಬೇಕು ಎಂದು ಬರೆದಿರುವಾಗ ತಾನು ಏನು ಮಾಡಲು ಸಾಧ್ಯ, ಬಂದಂತೆ ಅನುಭವಿಸಬೇಕು ಎಂದು ನಿಧಾನವಾಗಿ ಮೇಲಕ್ಕೆ ಎದ್ದ ಮೀರಾ ಬಟ್ಟೆ ಹಿಡಿದು ಫ್ರೆಶ್ ಆಗಿ ಹೊರಗೆ ಬಂದವಳೆ ಕೆಲಸವನ್ನು ಮಾಡಲು ನಿಂತಳು. ರಂಗೋಲಿ ಹಾಕಿ ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದಾಗ ಹೇಮಾ ಅವರು ಮೀರಾ ಬಳಿಗೆ ಬಂದು ಅವಳ ಮುಖವನ್ನು ನೋಡಲು ಎಂದಿನಂತೆ ನಗುತ್ತಾ ಇರುತ್ತಿದ್ದ ಅವಳ ಮುಖ ಇನ್ನೂ ಹೆಚ್ಚಿನ ಖುಷಿ ಇತ್ತು. ರಾತ್ರಿ ಏನಾದರೂ ಅನ್ನ ಎಂದು ಯೋಚಿಸುತ್ತಾ, ಏನಾಯಿತು ಮೀರಾ, ಇವತ್ತು ತುಂಬಾ ಮುದ್ದಾಗಿ ಕಾಣ್ತಾ ಇದೆಯಾ ಎಂದು ಅವಳ ಮುಖವನ್ನು ನೋಡಲು
ಕೆಳಗೆ ಬರುತ್ತಿದ್ದ ಏಜೆ ಕೂಡ ಅವರ ಮಾತುಗಳನ್ನು ಕೇಳಿ, ಅಯ್ಯೋ, ಈಗ ಅಮ್ಮನ ಹತ್ರ ಇವಳೇನಾದರೂ ನಿಜ ಹೇಳಿದರೆ ಅಮ್ಮ ಖಂಡಿತ ನನ್ನ ಸುಮ್ಮನೆ ಬಿಡೋದಿಲ್ಲ ಎಂದು ಚಡಪಡಿಸುತ್ತಾ ಮೀರಾ ಮುಂದಿನ ಮಾತುಗಳಿಗೆ ಕಾಯುತ್ತಾ ಮರೆಯಲ್ಲಿ ನಿಂತರು ಏಜೆ. ಹೇಳು ಮೀರಾ, ಪ್ಲೀಸ್. ಅಮ್ಮ, ಟೆನ್ಷನ್ ಮಾಡುವುದು ಬೇಡ. ನೀವು ಇಷ್ಟೊಂದು ಹೆದರಿಕೊಳ್ಳುವ ಅಗತ್ಯ ಏನೂ ಇಲ್ಲ. ನಿಮ್ಮ ಮಗ ನನ್ನನ್ನು ಖಂಡಿತ ಮೊದಲ ಏಜೆನ ಮಾಡ್ತೀನಿ. ಯೋಚನೆ ಮಾಡಬೇಡಿ, ತಿಂಡಿ ತಿನ್ನಿ ಬನ್ನಿ ಎಂದು ಅವರನ್ನು ಕರೆದುಕೊಂಡು ಹೋದಳು. ಇಷ್ಟೊತ್ತು ಮರೆಯಲ್ಲಿ ನಿಂತು ಇವರ ಮಾತಿಗೆ ಕಿವಿಯಾಗಿದ್ದ ಏಜೆ ನೆಟ್ಟಿಸುರು ಬಿಟ್ಟು, ಸಾಧ್ಯ ಏನು ಹೇಳಲಿಲ್ಲ. ಪರವಾಗಿಲ್ಲ ಕಣೆ, ತುಂಬ ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದೀಯ ನೀನು. ನಾಟಕ ಮಾಡಿ ಎಲ್ಲರನ್ನ ಮರಳು ಮಾಡಬಹುದು, ಆದರೆ ಈ ಏಜೆನ ಮತ್ತೊಂದು ಸಲ ಈ ಹುಡುಗಿಯರ ಮೋಸಕ್ಕೆ ಒಳಗಾಗು ಮೂರ್ಖ ಅಲ್ಲ, ಮೂರ್ಖ ಕೆಲಸ ಮಾಡೋದಿಲ್ಲ ಎಂದು ಹಾಗೆ ಮೇಲೆ ಹೊರಟನು. ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಬಂದಾಗ ಹೇಮಾ ಅವರು, ಪುಟ್ಟ, ಇವತ್ತು ಸಂಜೆ ಸ್ವಲ್ಪ ಬೇಗ ಬಾರೋ ಎನ್ನಲು, ಯಾಕೆ ಅಮ್ಮ, ಎಲ್ಲಾದರೂ ಹೊರಗೆ ಹೋಗೋದು ಇತ್ತಾ ಎಂದು ಅವರ ಮುಖವನ್ನು ನೋಡಲು, ನನಗೆ ಅಲ್ಲ, ನೀವಿಬ್ಬರು ಹನಿಮೂನ್ಗೆ ಕೂಡ ಎಲ್ಲೂ ಹೊರಗೆ ಹೋಗಲಿಲ್ಲ. ಅಟ್ಲೀಸ್ಟ್ ಹೊರಗೆ ಸುತ್ತಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಬರಬಹುದು ಅಲ್ವಾ ಎಂದು ಅವನ ಮುಖವನ್ನು ನೋಡಲು, ಅಮ್ಮ, ನಿನಗೆ ಗೊತ್ತಿದೆ ಅಲ್ವಾ ನಾನು ಎಷ್ಟೊಂದು ಬ್ಯುಸಿ ಇದ್ದೀನಿ ಅಂತ. ನನಗೆ ಶೂಟಿಂಗ್ ಇದೆ, ಕೊಟ್ಟಿರುವ ಡೇಟ್ಗೆ ಹೋಗದೇ ಇದ್ದರೆ ಹೇಗೆ? ತುಂಬ ಕೆಲಸ ಇದೆ ನನಗೆ, ಹಾಗೂ ಹೊರಗೆ ಹೋಗಬೇಕು ಅಂತ ಅನಿಸಿದರೆ ಹೇಳಿ, ನೀವು ಹೋಗಿ ಬರುವ ವ್ಯವಸ್ಥೆನ ನಾನು ಮಾಡ್ತೀನಿ ಎಂದನು. ತಿಂಡಿ ಬಡಿಸಲು ರೂಪಾ ಅವರನ್ನೇ ಕಳುಹಿಸಿದ ಮೀರಾ ತಾನು ಅವನ ಮುಂದೆ ಹೋಗದಿದ್ದರೆ ತಿಳಿಯುತ್ತೆ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ ಎಂದು ಹೊರಗೆ ಬರಲಿಲ್ಲ. ಏಜೆ ರಾತ್ರಿ ನಡೆದುಕೊಂಡ ರೀತಿ ನೆನಪಾಗಿ ಅವಳು ನನ್ನ ಮೇಲೆ ಕೋಪಗೊಂಡ್ಲ. ನನಗೇನು ಎನ್ಬೇಕಂದ್ರೆ ಮಾಡ್ಕೊಳ್ಳಿ ಅವಳು ಅಂತ ಅಂದ್ಕೊಂಡು ಅವನಿಗೆ ಕಣ್ಣು ತಪ್ಪಿಸಿ ಓಡಾಡಲು ಅಡುಗೆ ಮನೆಯಲ್ಲಿ ಉಳಿದಳು. ಅದು ಏಜೆ ಗಮನಕ್ಕೆ ಬಂದರೂ ಕೂಡ ಅದರ ಕಡೆಗೆ ಹೆಚ್ಚು ಗಮನ ನೀಡಲಿಲ್ಲ. ತನ್ನ ಪಾಡಿಗೆ ತಾನು ತಿಂಡಿಯನ್ನು ತಿಂದು ಹೊರಟನು. ಏಜೆಗೆ ತಿಂಡಿ ಬಡಿಸಲು ಹೊರಗೆ ಬಾರದೆ ಅಡುಗೆ ಮನೆಯಲ್ಲಿ ಉಳಿದ ಮೀರಾ ಕಂಡು ಒಂದು ಕ್ಷಣ ಇವರಿಬ್ಬರ ನಡುವೆ ಏನೋ ನಡೆದಿದೆ, ಅದಕ್ಕೆ ಅವಳು ಕಣ್ಣು ತಪ್ಪಿಸಿ ಅಡುಗೆ ಮನೆ ಸೇರಿರೋದು ಎಂದು ಯೋಚಿಸುತ್ತಾ, ಇಲ್ಲ, ಹಾಗೇನಾದರೂ ಇದ್ದಿದ್ರೆ ನನ್ನ ಹತ್ರ ಹೇಳ್ಕೊತಾ ಇದ್ಲು ಅಲ್ವಾ. ಇವನನ್ನು ನೋಡಿದರೆ ಇನ್ನೂ ಇವರಿಬ್ಬರ ನಡುವೆ ನಾನೇ ಏನೇನು ಯೋಚನೆ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಪಾಪ ಆ ಮಗು ಕೂಡ ಮದುವೆ ಆಗಿ ಇಷ್ಟು ದಿನ ಆದರೂ ಕೂಡ ಅವರ ಅಪ್ಪ ಅಮ್ಮನ ಮನೆಗಳಿಗೆ ಹೋಗಿಲ್ಲ, ಇವನು ಕರ್ಕೊಂಡು ಹೋಗಲೇ ಇಲ್ಲ. ಅವನ ಜೊತೆಗೆ ಮದುವೆ ಆದ ಹರ್ಷ ವಿದ್ಯೆ ಹನಿಮೂನ್ಗೆ ಹೋದರು. ಈ ಹುಡುಗ ಹನಿಮೂನ್ ಇರಲಿ, ಆ ಮಗು ಜೊತೆಗೆ ನಗ್ತಾ ಕೂಡ ಎರಡು ಮಾತಾಡೋದು ಅಷ್ಟು ಕೂಡ ಕಷ್ಟ. ಇರಲಿ, ಹೇಗಾದರೂ ಸರಿ, ಇವರನ್ನು ಒಂದು ಮಾಡಬೇಕು ಎಂದು ಯೋಚಿಸ್ತಾ ಇದ್ದರು. ಅವನು ಹೋಗಿದ್ದು ತಿಳಿದು ಹೇಮಾ ಅವರಿಗೆ ಕಾಫಿ ಮಾಡಿಕೊಂಡು ಹೊರಗೆ ಬಂದ ಮೀರಾ, ಅಮ್ಮ, ಕಾಫಿ ಎಂದು ಕಪ್ ಅವರ ಮುಂದೆ ಹಿಡಿಯಲು ಕಾಫಿ ತೆಗೆದುಕೊಟ್ಟು, ಹೇಮಾ ಅವರು, ಟೈಮ್ ನೋಡು ಎಷ್ಟಾಗಿದೆ, ಹೋಗು, ಮೊದಲು ತಿಂಡಿ ತಿನ್ನು ಎನ್ನಲು, ಈಗ ತಿಂತೀನಿ ಅಮ್ಮ ಎಂದು ಡೈನಿಂಗ್ ಟೇಬಲ್ ಬಳಿ ನಡೆದಳು ಮೀರಾ. ಅಂದು ಹೆಚ್ಚು ಕೆಲಸ ಇದ್ದಿದ್ದರಿಂದ ಏಜೆ ಮನೆಗೆ ಬಂದಾಗ ರಾತ್ರಿ 11 ಗಂಟೆ ಆಗಿತ್ತು. ನಿಧಾನವಾಗಿ ಸದ್ದಾದಂತೆ ಒಳಗೆ ಬಂದವನಿಗೆ ಹೇಮಾ ಅವರು ಇನ್ನೂ ಮಲಗದೆ ಟಿವಿ ನೋಡ್ತಾ ಕುಳಿತಿರುವುದು ಕಂಡು, ಅಮ್ಮ, ಇದೇನಿದು, ಟೈಮ್ ನೋಡಿದ್ದೀರಾ ಎಷ್ಟಾಗಿದೆ ಅಂತ, ಇಷ್ಟೊತ್ತಾದರೂ ಮಲಗೋದು ಬಿಟ್ಟು ಟಿವಿ ನೋಡ್ತಾ ಇದ್ದೀರಾ ಎಂದು ಅವರ ಪಕ್ಕದಲ್ಲಿ ಬಂದು ಕುಳಿತರು. ಪುಟ್ಟ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಕಣೋ, ಅದಕ್ಕೆ ನಿಮಗೋಸ್ಕರ ಅಂತ ಕಾಯ್ತಾ ಕುಳಿತಿದ್ದೆ. ಅಮ್ಮ, ಬೆಳಿಗ್ಗೆ ಮಾತಾಡ್ಬೋದಿತ್ತು ತಾನೇ ಎನ್ನಲು, ಪುಟ್ಟ, ಅದು ಬಿಡು, ಬಾ ಮೊದಲು ಊಟ ಮಾಡು ಎಂದು ಅವನ ಕೈ ಹಿಡಿದು ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಅವನಿಗೆ ಊಟ ಬಡಿಸುತ್ತಾ, ನಾಳೆ ನೀನು ಮೀರಾ ಅವರ ಮನೆಗೆ ಹೋಗಿ ಬರೋದಾಗಿ ತಿಳಿಸಲು, ಅಮ್ಮ, ಏನು ಹೇಳ್ತಾ ಇದ್ದೀರಾ? ನೋಡಿ, ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ನನಗೆ ತುಂಬ ಕೆಲಸಗಳಿವೆ, ಅದನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೂ ಹೋಗಲು ಸಾಧ್ಯನೇ ಇಲ್ಲ. ಹಾಗೂ ಅವಳು ಹೋಗಲೇಬೇಕು ಅಂತಿದ್ರೆ ಅವಳನ್ನು ಧಾರಾಳವಾಗಿ ಕಳುಹಿಸ್ಕೊಡಿ ಎಂದು ತನ್ನ ಪಾಡಿಗೆ ತಾನು ಊಟ ತಿನ್ನಲು ಕುಳಿತ. ನೋಡು, ನಿಂತ ಜಾಗದಲ್ಲಿ ನೀನು ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಬಂದಿದ್ದೀಯ. ಇದು ಮದುವೆಯಾಗಿ ಮೊದಲ ಸಲ ಅವಳು ಅವರ ಮನೆಗೆ ಹೋಗ್ತಾ ಇರೋದು. ಹಾಗೆಲ್ಲ ಒಬ್ಬಳನ್ನೇ ಕಳಿಸ್ಕೊಡಲು ಸಾಧ್ಯ ಇಲ್ಲ. ಹೋದರೆ ಇಬ್ಬರು ಒಟ್ಟಿಗೆ ಹೋಗಬೇಕು. ನೀವಿಬ್ಬರು ನಾಳೆ ಹೋಗಿ ಬನ್ನಿ ಎಂದು ಅವನ ಮುಖವನ್ನು ನೋಡಲು, ಅಮ್ಮ, ಪ್ಲೀಸ್, ನನಗೆ ನಿಜವಾಗಿಯೂ ತುಂಬ ಕೆಲಸಗಳಿವೆ, ಅದನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ನೋಡ್ಪುಟ್ಟ, ಕೆಲಸ ಯಾವಾಗಲೂ ಇದ್ದದೆ, ನಾನೇ ನಿನ್ನ ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ. ನೋಡು, ಅವ್ರ ಮನೆಗೆ ಹೋಗಿ ಅಲ್ಲಿಂದ ಶೂಟಿಂಗ್ಗೆ ಹೋಗಿ ರಾತ್ರಿ ಅಲ್ಲಿ ಇದ್ದು ಬೆಳಗ್ಗೆ ಬಾ ಎನ್ನಲು, ಇಲ್ಲ ಅಮ್ಮ, ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದು ಮೇಲೆದ್ದು ಹೊರಟವನಿಗೆ, ಸರಿ ಬಿಡು, ನೀನು ಹೋಗೋದಿಲ್ಲ ಅಂದರೆ ನಾನು ಕೂಡ ಟ್ಯಾಬ್ಲೆಟ್ ತಗೊಳ್ಳೋದೇ ಇಲ್ಲ ಎಂದು ತಮ್ಮ ರೂಮಿಗೆ ನಡೆದರು. ಇವಳು ಯಾವಳೋ ಈ ಮನೆಗೆ ಕಾಲಿಟ್ಟ ಗಳಿಗೆಯಿಂದ ಈ ಅಮ್ಮ ಅದೆಷ್ಟು ಹಠ ಮಾಡ್ತಾ ಇದ್ದಾರೆ ಎಂದು ಹಣೆಯನ್ನು ಒತ್ಕೊಂಡು, ಅಮ್ಮ ನಿಂತ್ಕೊಳ್ಳಿ, 1 ನಿಮಿಷ, ನಾನು ಹೇಳೋದನ್ನು ಕೇಳಿ ಎಂದು ಅವರ ಹಿಂದೆಯೇ ತಾನು ರೂಮಿಗೆ ಬಂದವನು ಬೆಡ್ ಮೇಲೆ ಮುಖ ತಿರುಗಿಸಿ ಕುಳಿತಿದ್ದ ಹೇಮಾ ಅವರನ್ನು ಕಂಡು, ಅಮ್ಮ, ಏನಾಗಿದೆ ನಿಮಗೆ? ಯಾಕೆ ಎಲ್ಲದಕ್ಕೂ ಇಷ್ಟೊಂದು ಹಠ ಮಾಡೋದು ನೀವು? ಸುಮ್ಮನೆ ಟ್ಯಾಬ್ಲೆಟ್ ತೊಗೊಂಡು ಮಲಗಿ ಎಂದು ಟ್ಯಾಬ್ಲೆಟ್ನ ತಗೊಂಡು ಕೈಗೆ ಕೊಡಲು
ನೋಡು, ಹಠ ಮಾಡ್ತಾ ಇರೋದು ನೀನು, ನಾನಲ್ಲ. ನೀನು ನಾಳೆ ಅವಳ ಜೊತೆಗೆ ಅವರ ಮನೆಗೆ ಹೋಗ್ತೀನಿ ಅಂದರೆ ಮಾತ್ರ ಟ್ಯಾಬ್ಲೆಟ್ ತಗೊಳ್ಳೋದು, ಇಲ್ಲ ಅಂದರೆ ನಾನು ತಗೊಳ್ಳೋದಿಲ್ಲ. ನನ್ನ ಮಗನಿಗೆ ನನ್ನ ಮಗನಾಗಿ ನಿನಗೆ ಇಷ್ಟೊಂದು ಹಠ ಇರಬೇಕಾದ್ರೆ ನಾನು ನಿನ್ನ ತಾಯಿ, ನನಗೆ ಇನ್ನೆಷ್ಟು ಹಠ? ಹೋಗು, ನಿನಗೆ ತುಂಬ ಕೆಲಸ ಇರಬಹುದು, ಇಲ್ಲಿ ನಿಂತು ತಮ್ಮ ಅಮೂಲ್ಯವಾದ ಸಮಯನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಎಂದು ಮಲಗಿ ತಲೆ ಮೇಲೆ ಹೊದ್ದುಕೊಂಡರು. ಸರಿ ಅಮ್ಮ, ಇವಾಗೇನು, ನಾನು ನಾಳೆ ಅವಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ತಾನೇ? ಆಯ್ತು ಬಿಡಿ, ಹೋಗ್ತೀನಿ. ಇವಾಗ ಇದು ಟ್ಯಾಬ್ಲೆಟ್ನ ತಗೊಳ್ಳಿ. ಎನ್ನಲು ಮುಖದಿಂದ ಹೊದಿಕೆ ತೆಗೆದು, ಹೇಮಾ ನಿಜವಾಗಿಯೂ ಕರ್ಕೊಂಡು ಹೋಗ್ತೀಯಾ ಎಂದು ಎದ್ದು ಕುಳಿತು ಕೇಳಲು, ಅಮ್ಮ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೇ ಎಂದು ಅವರ ಮುಖ ನೋಡಲು ಹೇಮಾ ಅವರು ಹೌದೆಂದು ತಲೆ ಆಡಿಸಿದರು. ನೀರಿನ ಲೋಟವನ್ನು ಅವರ ಕೈಗೆ ಕೊಟ್ಟು ಟ್ಯಾಬ್ಲೆಟ್ ತೆಗೆದುಕೊಂಡ ಹೇಮಾ ಅವರು ನಗುತ್ತಾ ನೆಮ್ಮದಿಯಿಂದ ಮಲಗಿದರು. ತನ್ನ ಕೋಣೆಗೆ ಬಂದ ಮೀರಾ ಮಲಗಿದ್ದಳು. ಅವಳನ್ನು ಕಂಡು, ಆಹಾ ಸುಖಪುರುಷಿ, ಎಲ್ಲರನ್ನ ಮರಳು ಮಾಡಿ ಹೇಗೆ ಮಲಗಿದ್ದಾಳೆ ನೋಡು ಅಂತ ಏಚೆ ಗುಣಕೊಂಡು ರೂಮ್ ಒಳಗಡೆ ಬರ್ತಾನೆ. ಈ ಕತೆ ಮುಂದುವರಿಯೋದು. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಕತೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ.